ನೋಡ್ರಿ, ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಏನು ಹುಚ್ಚ ಅನ್ಬೇಕು ಅರೆ ಹುಚ್ಚ ಅನ್ಬೇಕು ರಾಹುಲ್ ಗಾಂಧಿಯವರು ದೇಶವನ್ನು ಕೂಡಿಸ್ತೀನಿ ಭಾರತ ಜೋಡೋ ಅಂತೇಳಿ ಅವರು ಅಲ್ಲಿ ಅಡ್ಡಾಡ್ತಾ ಇದ್ದಾರೆ. ರೋಡ್ ತುಂಬ ಎಲ್ಲ ಅಡ್ಡಾಡ್ತಾ ಇದ್ದಾರೆ. ಇವರು ಕನಕಪುರ ಬಂಡೆಯನ್ನು ಒಡೆದಂಥವ್ರು ದೇಶವನ್ನು ಹೊಡಿಬೇಕತ್ತಾರೆ. ಅದು ಕನಕಪುರ ಬಂಡೆ ಒಡೆದಷ್ಟು ಸರಳ ಅಲ್ಲ ದೇಶ ಹೊಡಿದು. ದೇಶ ಇದು ಆಗಬೇಕಾದ್ರೆ ಇದಕ್ಕೆ ನೂರಾರು ವರ್ಷಗಳ ಅನೇಕರ ತ್ಯಾಗ ತಪಸ್ಸು ಬಲಿದಾನ ಹೋರಾಟದಿಂದ ಭಾರತ ಒಂದಾಗಿದೆ. ಸುಮಾರು 565 ಏನು ಗಣರಾಜ್ಯ ಏನು ನಮ್ಮ ರಾಜ್ಯರಿದ್ದರು, 565 ಸಂಸ್ಥಾನಗಳೇನಿದ್ದು ಅವತ್ರನ್ನೆಲ್ಲ ಏನೋ ಸರ್ದಾರ್ ವಲ್ಲಭಭಾಯಿ ಪಟೇಲರು ಒಂದು ಪುಣ್ಯದಿಂದ ಇವತ್ತು ಭಾರತ ಒಂದಾಗಿದೆ. ಇವತ್ತು ಅದನ್ನು ಒಡೆಯುವಂಥ ಮೂರ್ಖತನದ ಹೇಳಿಕೆ ಕೊಡೋದ್ರ ಮೂಲಕ ಕಾಂಗ್ರೆಸ್ಸು ಭಾರತವನ್ನು ಈಗಾಗಲೇ 3-4 ಭಾಗ ಮಾಡಿದೆ. ಒಂದು ಭಾಗ ಪಾಕಿಸ್ತಾನ, ಒಂದು ಭಾಗ ಬಾಂಗ್ಲಾದೇಶ, ಒಂದು ಭಾಗ ಚೀನಾಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಯಾರು ಅದು ಪಂಡಿತ್ ಜವಾಹರ್ಲಾಲ್ ನೆಹರೂವರ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ದೇಶವನ್ನೇ ಒಡೆದಂಥ ಒಂದು ಕುಟುಂಬ, ದೇಶವನ್ನೇ ಒಡೆದಂಥ ಒಂದು ರಾಷ್ಟ್ರೀಯ ಪಕ್ಷ. ಮತ್ತು ಅದರ ಏನದಾರ ಇವರು ಹಿಂಬಾಲಕರು ಇವರು ಸಹಿತ ಅದೇ ಒಂದು ಹಾದಿಯಲ್ಲಿ ಇವತ್ತು ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದನ್ನು ಒಡೆದು ಅಂಥ ಒಂದು ಮೂರ್ಖತನದ ಹೇಳಿಕೆ ಬಹುಶಃ ಇದು ದೇಶದ್ರೋಹಿ ಚಟುವಟಿಕೆ ಅಂತ ಹೇಳಿ ಹೇಳಬೇಕಾಗ್ತದೆ. ಮತ್ತು ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು.